ಅಲ್ಲೇ ಮಲ್ಕಂತ್ಯಾ? ರಾತ್ರಿ 11 ಗಂಟೆ ಆಗಿದೆ. ಇನ್ನೇನು ನಾನು ಮಾತಾಡಿಸ್ಬೇಡ ಹೋಗಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಇಯಾನ ಫಾರ್ ದ ಫಸ್ಟ್ ಟೈಮ್ ಇಯಾನ ಯಾವತ್ತೂ ನಮ್ಮ ಬಿಟ್ಟು ಇರಲ್ಲ, ಯಾವತ್ತೂ ಮಲ್ಕೊಂಡಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ಅಮ್ಮ ಮನೆಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ ಹೇಳಿದಾಳೆ. ಸೊ ನೋಡೋಣ ಎಷ್ಟೊತ್ತು ಇರ್ತಾಳೆ, ಅಲ್ಲೇ ಮಲ್ಕೋತಾಳ ನಮ್ಮನ್ನೆಲ್ಲ ಬಿಟ್ಟು ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಬರುತ್ತೆ ನನಗೆ, ಹೇಳು. ಬರ್ತಿಲ್ಲ. ಪಪ್ಪ, ನಾನು ಪಾರ್ವತಿ ಮನೆಯಲ್ಲೇ ಮಲ್ಕೊತೀನಿ. ಹೌದು. ನಾಳೆ ಬರ್ತೀನಿ ಪಪ್ಪ. ಸೊ ಇವಾಗ ಏನಕ್ಕೆ ರೆಡಿ ಆಗಿದ್ಯಾ ನೀನು? ಪಾರ್ವತಿ ಮನೆಗೆ ಹೋಗಕ್ಕೆ. ಎಲ್ಲಿಗೆ? ಪಾರ್ವತಿ ಮನೆಗೆ ಹೋಗಕ್ಕೆ. ಇವಾಗ ಟೈಮ್ ಎಷ್ಟಾಗಿದೆ ಹೇಳು? 6 ಗಂಟೆ 10 ನಿಮಿಷ. ಹೋಗ್ತೀನಿ. ಸಾಯಂಕಾಲ ಆಲ್ರೆಡಿ ಸಾಯಂಕಾಲ ಆಗಿದೆ. ರಾತ್ರಿ ಮಮ್ಮಿ ಬೇಕು ಅಂತ ಹತ್ರೆ ಹಾ ಮುಖ ತೋರಿಸಿಲಿ. ಇದೇ ರಾತ್ರಿ. ರಾತ್ರಿ ಆಗ್ತಾ ಇದೆ ಇವಾಗ. ಏನು ಮಾಡ್ತೀಯಾ? ಆಯ್ತು ಹೋಗ್ತೀಯಾ? ಬ್ಯಾಗ್ ತಗೋ. ಬ್ಯಾಗ್ ಬೇರೆ ರೆಡಿ ಮಾಡ್ಕೊಂಡಿದ್ದಾಳೆ. ಅರ್ಥನೇ ಆಗ್ತಾಯಿಲ್ಲ ಇವತ್ತೇನಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತ. ನನಗೆ ಇಷ್ಟ ಪಾರ್ವತಿ. ಅದಕ್ಕೆ ಅಲ್ಲೇ ಮಲ್ಕೋತೀಯಾ? ಮಮ್ಮಿ ಅಂತ ಕೇಳಲ್ಲ. ಯಾವತ್ತೂ ನಿನ್ನ ಮಮ್ಮಿನ ಬಿಟ್ಟು ಮಲ್ಕೊಂಡೇ ಇಲ್ಲ. ಹೋಗ್ತೀನಿ. ಅಲ್ಲೇ ಪಚ್ಚಂತೀಯಾ? ಸರಿ. ನಿನ್ನ ಬ್ಯಾಗ್ ಎಲ್ಲಿ? ಅಲ್ಲಿದೆ. ಹೋಗ್ತೀನಿ. ಎಲ್ಲಿದೆ ಅದಾ? ಏನೇನು ಇಟ್ಕೊಂಡಿದ್ಯಾ? ಬಟ್ಟೆ ಮತ್ತೆ ಸೋಪ್, ಕ್ರೀಮ್ ಸೋಪ್ ಎಲ್ಲ ಇಟ್ಕೊಂಡಿದ್ಯಾ? ಸರಿ. ನೋಡ್ತೀರಾ? ಸರಿ, ಕ್ಲೋಸ್ ಮಾಡಿಬಿಡು. ಇವಾಗ ಜಸ್ಟ್ ಪೂಜೆ ಎಲ್ಲ ಆಯಿತು ಸಾಯಂಕಾಲ. ಇವಳೇನೋ ಗೊತ್ತಿಲ್ಲ, ಇವತ್ತು ಸಡನ್ನಾಗಿ ನಾನು ಅಜ್ಜಿ ಮನೆಗೆ ಹೋಗ್ತೀನಿ, ಅಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ನಂಗಂತೂ ನಂಬಕ್ಕೆ ಆಗ್ತಿಲ್ಲ, ಯಾಕಂದರೆ ಯೂಶ್ವಲಿ ಅವ್ರು ಹಂಗೆ ಹೇಳೋದಿಲ್ಲ. ಹೋಗ್ತೀನಿ ನೀವು ಮತ್ತೆ ಬನ್ನಿ ಹಂಗೆಲ್ಲ ಹೇಳ್ತಾ ಇದ್ಲು. ಬಟ್ ಇವತ್ತು ನಾನು ಅಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಅದು ಬೇರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಸಾಯಂಕಾಲ ಆಗಿದೆ ಅಂತಲೂ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ಅಲ್ಲೇ ಇರ್ತೀನಿ ನಾನು ಅಂದಿದ್ದಾಳೆ. ನೋಡೋಣ, ಯಾವತ್ತು ನಾನು ಬಿಟ್ಟಿಲ್ಲ. ಸರಿ, ಅವಳು ಕೇಳ್ತಾ ಇದ್ದಾಳಲ್ಲ, ನೋಡೋಣ ಅದೊಂದು ಸ್ವಲ್ಪ ಇರ್ತಾಳೆ, ಹೆಂಗಿರ್ತಾಳೆ ಏನೋ ಅಂತ. ಸೊ ಹಾಗಾಗಿ ನಾನು ಬಟ್ಟೆ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಇನ್ನೇ ನಮ್ಮ ತಮ್ಮ ಬರ್ತಾರೆ. ಬಟ್ ಬೇಜಾರು ಏನಂದರೆ ಕಿರಣ್ ಬರೋ ಟೈಮ್ ಆಯಿತು. ಇವಾಗ ಇನ್ನೇನು ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಅವ್ರು ಬಂದಾಗ ಇವಳು ಇಲ್ಲಾಂದರೆ ಮತ್ತೆ ಅವ್ರು ಸ್ವಲ್ಪ ಬೇಜಾರಾಗ್ಬಿಡ್ತಾರೆ. ಸೊ ಬೆಳಿಗ್ಗೆನೇ ಎದ್ದು ಹೋಗಿದ್ದಾರೆ 7:30ಗೆ. ಸೊ ಹಾಗಾಗಿ ಪಪ್ಪ ಬರೋವರೆಗೂ ಇರಲ್ವಾ? ಇರ್ತೀಯಾ? ಸರಿ, ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನ? ಯಾರು ಅವರು? ಹೌದಾ, ಅವ್ರು ಕರ್ಕೊಂಡು ಹೋಗ್ತಾರಾ? ಸರಿ, ಹಠ ಮಾಡಬಾರ್ದು, ಹೇಳಿದ ಮಾತು ಕೇಳಬೇಕು. ಹೇಳಿದ ಮಾತು ಕೇಳಬೇಕಾಯ್ತಾ? ಹಠ ಮಾಡಬಾರ್ದು. ಆಟ ಆಡ್ಕೊಂಡು ಹೋಗಿ ಇವಾಗ ಆಟ ಆಡಿ ಮಮ್ಮಮ್ಮ ತಿಂದು ಪಚ್ಚಂಬಿಡ್ಬೇಕು. ನಾಳೆ ಬೆಳಗ್ಗೆ ಎದ್ದು ಪಾರ್ವಜಿ ನಿನಗೆ ಬ್ರಷ್ ಇಟ್ಟಿಲ್ಲಲ್ಲ ನಿಂದು. ಬ್ರಷ್ ಇಡ್ಬೇಕು, ಕರೆಕ್ಟು. ಬ್ರಷ್ ಇಡ್ತೀನಿ. ಆಮೇಲೆ ಪಾರ್ವಜಿ ಬೆಳಿಗ್ಗೆ ಬ್ರಷ್ ಮಾಡಿಸ್ತಾರೆ, ಗಬ್ಬಿ ಅಂತಾರೆ. ಬ್ರಷ್ ಆದಮೇಲೆ ಸ್ನಾನ ಮಾಡಿಕೊಂಡು ಮಮ್ಮಮ್ಮ ತಿಂದು ಚೆನ್ನಾಗಿ ಆಟ ಆಡ್ಬೇಕು. ಹೇಳಿದ್ಮ ಎತ್ಕೊನ್ಬಾರ್ದು. ಏನನ್ಬಾರ್ದು? ಸ್ವಲ್ಪ ಎತ್ಕೋಬೇಕಾ ನಿನ್ನ? ಓಕೆ, ಹುಷಾರಾಯ್ತಾ? ನೋಡೋಣ, ಫಸ್ಟ್ ಟೈಮ್ ಹೋಗ್ತೀನಿ, ಅಲ್ಲೇ ಮಲ್ಕೊತೀನಿ. ಗಾಡೀಲಿ ಹೋಗ್ತೀಯಾ? ಹುಷಾರು, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೈತಿ. Love you. I love you.
ಯಾವತ್ತೂ ಬಿಟ್ಟಿಲ್ಲ, ಇವತ್ತು ಹೋಗಿ ಇರ್ತೀನಿ ಮಲ್ಕೊತೀನಿ ಅಂತವಳು. ನೋಡೋಣ. ಓಕೆ, ಇಲ್ಲಿ ನನ್ನ ಇದು ಹಾಕೊಂಡಾಗ ಬ್ಲಡ್ ಬಂದಿತ್ತಿಲ್ಲ. ಯಾರಿಗೆ? ನಿನಗೆ. ಅಳಬಾರ್ದು ರಾತ್ರಿ. ಅಳಲ್ಲ ತಾನೇ? ಹತ್ರ ವುಡನ್ ಟಾಯ್ಸ್ ತಗೊಂಡು ಬರ್ತೀನಿ. ಎಲ್ಲಿದೆ ವುಡನ್ ಟಾಯ್ಸ್? ಅದೇ ವುಡನ್ ಟಾಯ್ಸ್ ಅಂತ. ಇದು ಬೇಡ. ಇದೇನು? ಅದು ಟಾಯ್ಸ್ ದ. ಹೌದಾ, ತಡಿ. ಏನ್ ಮಾಡ್ತಿದ್ಯಾ? ನೀನು ಇವಾಗ ಎಲ್ಲ ಹೋಗ್ತಿದ್ಯಾ? ಮಂಜು ಯಾರ ಜೊತೆ ಪಚ್ಚೊಂತೀಯ ಅಲ್ಲಿ? ಮಂಜು ಮಾಮ, ರೋಜಿ, ನಾನು. ಓಕೆ, ಬಾಯ್. ಬಾಯ್. ನಾಳೆ ಬಾ. ಬಾಯ್. ಬಾ. ಮಿಸ್ ಯು. ಐ ಲವ್ ಯು. ಹುಷಾರು, ಆಟ ಮಾಡಬಾರ್ದು. ಎತ್ಕೋ ಎತ್ಕೋ ಅಂತ ಆಟ ಆಡ್ಕೊಂಡಿರ್ಬೇಕು. ಅಜ್ಜಿಗೆ ಸಾಕಾಗ್ಬಿಡುತ್ತೆ. ಓಕೆ, ಒಂಚೂರು ಅಷ್ಟೇ ಎತ್ಕೊಳ್ಳೋದು. ಬಾಯ್ ಮಾಡು. ಬಾಯ್. ನನಗಂತೂ ಇದೇ ಫಸ್ಟ್ ಟೈಮ್ ಅಲ್ವಾ, ಏನೋ ಇರ್ತಾಳೋ ಇಲ್ಲೋ ಅಂತ ಡೌಟಲ್ಲೇ ಇತ್ತು. ಏನೋ ಹೋಗ್ತೀನಿ ಅಂತ ಇದ್ಲು. ಸರಿ ನೋಡೋಣ, ಕೇಳ್ತಾ ಇದ್ದಾಳೆ ಅಂತ. ಯಾಕಂದರೆ ಆಲ್ರೆಡಿ ಸಾಯಂಕಾಲ ಆಗಿತ್ತು. ಸಾಯಂಕಾಲ 6:15 ಏನೋ ಆಗಿತ್ತು ಅವಳು ಬಿಡಬೇಕಾದ್ರೆ ಮನೆ. ಸೊ ಇವಾಗಲೇ ಹೋಗ್ಬಿಟ್ಟು ಮತ್ತೆ ನಿದ್ದೆ ಬಂದ್ಬಿಡುತ್ತೆ ಒಂದು 10 ಗಂಟೆಗೆ ಎಲ್ಲ. ಮಲಗೋದು ಯಾಕೋ ಡೌಟ್ ಅಂತ ನನಗಂತೂ 100% ಫುಲ್ ಡೌಟ್ ಇತ್ತು ಅವಳು ಇರೋದೇ ಇಲ್ಲ ಅಂತ. ಸೊ ಅವಳಿಗೆ ಎಷ್ಟೊಂದು ಸರಿ ಕೇಳ್ತಾ ಇದ್ಲಲ್ಲ, ಸರಿ ಫೋನ್ ಮಾಡಿಬಿಟ್ಟು ಬೇರೆ ಮಂಜು ಮಾಮಂಗೆ ಬಾ, ನಾನು ರೆಡಿ ಆಗಿದ್ದೀನಿ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಸರಿ ಆಯಿತು ಅಂದ್ಬಿಟ್ಟು ನಾನು ಟ್ರೈ ಮಾಡೋಣ, ಯಾವತ್ತೂ ಬಿಟ್ಟಿಲ್ಲಲ್ಲ. ಸರಿ ಇದ್ದರೆ ಇನ್ನೂ ಒಳ್ಳೇದೇ ಅಲ್ವಾ, ಅವಳಿಗೂ ಸ್ವಲ್ಪ ಅಭ್ಯಾಸ ಆಗುತ್ತೆ ಎಲ್ಲಾದರೂ ಈ ಥರ ಮಲ್ಕೊಳ್ಳೋದಕ್ಕೆ ಅಜ್ಜಿ ಮನೆಗೆಲ್ಲ ಹೋದಾಗ ಅಂತ ಪ್ಯಾಕ್ ಎಲ್ಲ ಮಾಡಿ ಕಳಿಸಿದ್ವಿ. ನಮ್ಮ ತಮ್ಮ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ. ಇನ್ನು ಹೋಗ್ಬೇಕಾದ್ರೆ ಅವಳು ಗಾಡೀಲಿ ಹಿಂದೆ ಕೂತ್ಕೊಳ್ಳೋ ಮುಂದೆ ಕೂತ್ಕೊಳ್ಳೋ ಅನ್ನೋ ಕನ್ಫ್ಯೂಷನಲ್ಲೇ ಹಂಗೆ ಇದ್ಲು. ಸರಿ ಅವಳಿಗೆ ಆಮೇಲೆ ಒಂದು ಗಾಡಿದು ಬೆಲ್ಟ್ ಬರುತ್ತೆ, ಹಿಂದೆ ಕೂರಿಸ್ಕೊಂಡ್ರೆ ಮಕ್ಕಳಿಗೆ ಬೆಲ್ಟ್ ಹಾಕಿ ಕುಂದಿರ್ಸೋದು, ಅದು ಕೊಟ್ಟಿದ್ದೆ. ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಮುಂದೆನೇ ನಿಂತ್ಕೊತೀನಿ ಅಂದ್ಬಿಟ್ಟು ಈ ಥರ ಹಗ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ, ಸ್ಲೋ ಆಗಿ ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಆದರೂ ನೋಡೋಣ ಈಗ ಆಗುತ್ತೆ, ಇರ್ತಾಳೋ ಇಲ್ಲ ಅಂತ. ನಮ್ಮ ಅಮ್ಮನೂ ಶಾಕಲ್ಲಿದ್ರು, ಬರ್ತಾ ಇದ್ದಾಳ ಅಂತ. ಅಮ್ಮ ಖುಷಿಯಾಗಿದ್ರು. ಇಲ್ಲಿ ಹೋದ್ರೆ ಅವಳಿಗೆ ಫುಲ್ ಟೈಮ್ ಪಾಸ್ ಆಗುತ್ತೆ. ಅವಳ ಫ್ರೆಂಡ್ಸ್ ಎಲ್ಲ, ಅವಳು ವಯಸ್ಸಿನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಹಾಗೆ ಪಾರ್ಕ್ ಕೂಡ ತುಂಬ ಹತ್ರ ಇದೆ, ನಡ್ಕೊಂಡೇ ಹೋಗ್ಬಿಡ್ಬೋದು. ಆಟ ಆಡೋಕ್ಕೆ ಜಾರ ಬಂಡಿ ಎಲ್ಲ ಇರುತ್ತೆ. ಸೊ ನೋಡೋಣ ಯಾವ ಥರ ಇರುತ್ತೆ, ಅವಳು ಏನಾದರೂ ಇರ್ತಾಳ ಇಲ್ಲ ಅಂತ. ಹೋಗೋಣ. ಹಾಂ, ನೆಕ್ಸ್ಟ್ ಟೈಮ್ ಹೋಗೋಣ. ನಮ್ಮ ಜೊತೆ ಬಂದು ಇರು, ಬರ್ತಾ ಇರು. ಇದು ಒಂದು ನೋಡಪ್ಪ, ಬಿಚ್ಚದೊಂದು ಕೆಲಸ, ಇದೊಂದು ಕತೆ ನೋಡಕ್ ಬಿಚ್ಚದು. ಬಿಚ್ಚಿನ ತೆಗಿ. ನೋಡಿದ್ರಲ್ಲ, ಇಯಾನ ಇಲ್ಲಿ ಬಂದಿದ್ದಾಳೆ ಅಂದರೆ ಸಾಕು, ಫ್ರೆಂಡ್ ಓಡ್ಕೊಂಬಂದ್ಬಿಡ್ತಾಳೆ. ಇಬ್ಬರು ಅಷ್ಟೇ ಫುಲ್ ಹಂಗೆ ಆಟ ಆಡ್ಕೊಂಡಿರ್ತಾಳೆ. ಅವಳಿಗೆ ಏನಂದರೆ ಜಾಸ್ತಿ ಹಗ್ ಮಾಡ್ಕೊಂಡು ಹಿಡ್ಕೊಳ್ಳೋದೆಲ್ಲ ಮಾಡ್ತಾಳೆ. ಇಯಾನಾಗ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಸಡನ್ನಾಗಿ ಸ್ಟಾರ್ಟಿಂಗಾಗ ಬೇಗ ಅಡ್ಜಸ್ಟ್ ಆಗಿಬಿಡಲ್ಲ, ಜಾಸ್ತಿ ಟೈಮ್ ತೊಗೊತಾಳೆ. ಆಮೇಲೆ ಅಭ್ಯಾಸ ಆಮೇಲೆ ಅವ್ರು ಬಿಟ್ಟು ಬರೋದು ಇಲ್ಲ ಆ ಥರ. ಇವಾಗ ಜಸ್ಟ್ ಅಮ್ಮಗೆ ಫೋನ್ ಮಾಡಿದ್ದೆ, ರೀಚ್ ಆಗಿದ್ದಾಳೆ ಇಯಾನ ಅಲ್ಲಿ. ಗೊತ್ತಿಲ್ಲ ಹೇಗಿರ್ತಾಳೆ ಏನು ಅಂತ. ನಮ್ಮ ತಮ್ಮಗೆ ಹೇಳಿದ್ದೀನಿ ಆದಷ್ಟು ರೆಕಾರ್ಡ್ ಮಾಡು ಅಂತ.
ಸೊ ನೋಡೋಣ, ನಾನು ಅಡುಗೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡೋದಕ್ಕೆ ಕಣ್ಣೆಲ್ಲ ಇದು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡೋಕ್ಕಿದೆ. ಎಲ್ಲ ಹಂಗಂಗೆ ಎತ್ತಿಟ್ಟಿದ್ದೀನಿ, ಎಲ್ಲ ನೀಟಾಗಿ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಸಿದ್ದೆ ರೀಸೆಂಟಾಗಿ. ಸೊ ಹಾಗಾಗಿ ಎಲ್ಲ ಹಂಗಂಗೆ ಇದೆ, 2 ಡೇಸ್ ಆಯಿತು ಮಾಡಿಸಿ. ಸೊ ಇವಾಗೆಲ್ಲ ಎತ್ತಿಟ್ಕೋಬೇಕು. ಅಂದರೆ ಪೆಸ್ಟ್ ಕಂಟ್ರೋಲ್ ಕೂಡ ಮಾಡಿಸಿದ್ದೆ, ಅಷ್ಟೊಂದೇನಿಲ್ಲ, ಬಟ್ ಸ್ಟಿಲ್ ಮಾಡಿಸೋಣ ಅಂತ ಮಾಡಿಸಿದ್ದೆ. ಸಿಂಕ್ ಹತ್ರ ಡ್ರೈನೇಜ್ ಏನೇನಿದೆ ಆ ಪ್ಲೇಸಲ್ಲೆಲ್ಲ ಮಾಡಿಸಿದ್ದೀನಿ. ಸೊ ಎಲ್ಲ ಹಂಗಂಗೆ ಎಲ್ಲ ಇಟ್ಟಿದ್ದೀನಿ ಸ್ಲ್ಯಾಬ್ ಮೇಲೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾನ ಕೂಡ ಅಲ್ಲಿದ್ದಾಳೆ. ಸೊ ಆದಷ್ಟು ಟೈಮ್ ಸಿಗುತ್ತೆ. ಅವಳಿದ್ರು ಏನಷ್ಟು ಮಾಡಲ್ಲ ಪಾಪ, ಏನಾದರೂ ಒಂದು ಕೆಲಸ ಕೊಟ್ಟರೆ ಸುಮ್ಮನೆ ಕುತ್ಕೋತಾಳೆ. ಸೊ ಏನೋ ಒಂಥರ ಅಂದರೆ ಏನು ಮಾಡ್ತಿದ್ದಾಳೆ, ಅವಳ ಕಡೆ ಸ್ವಲ್ಪ ಗಮನ ಜಾಸ್ತಿ ಹೋಗ್ಬಿಡ್ತಾಯಿತ್ತು, ಏನಾದರೂ ಮತ್ತೆ ಮಾಡ್ಕೊಬಿಡ್ತಾಳೆ ಅಂತ ಭಯ ಇರ್ತಾಯಿತ್ತು. ಸೊ ಇವಾಗ ಎಷ್ಟಾಗೋದು ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಬಿಡೋದು. ಅದಕ್ಕೂ ಮುಂಚೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ. ಇನ್ನೇನು ಕಿರಣ್ ಬರೋ ಟೈಮ್ ಆಯಿತು, 6:45 ಆಗೇ ಬಿಡ್ತು ಆಲ್ರೆಡಿ. ಸೊ ಇನ್ನು ಕಿರಣ್ ಬರ್ತಾರೆ, ಅಷ್ಟೊತ್ತಿಗೆ ಬೇಗ ಅಡುಗೆ ಮಾಡಿ ಆಮೇಲೆ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೋಬೇಕು. ಅಷ್ಟು ಒಗ್ಗರಣೆ ಕೊಟ್ಟು ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಫುಡ್ ಪ್ರಾಸೆಸರ್ ತರಿಸಿದ್ದೀವಿ. ಇದಕ್ಕೇನೆ ಹಾಕಿದ್ರೆ ಅದೇ ತುರಿದ್ಬಿಡುತ್ತೆ. ನೋಡೋಣ ಹೆಂಗೆ ಅಂತ. ಆಲ್ರೆಡಿ ಯೂಸ್ ಮಾಡಿದ್ದೀನಿ ತುಂಬ ಸರಿ, ಚೆನ್ನಾಗೆಲ್ಲ ತುರಿದ್ಬಿಡುತ್ತೆ. ತರಕಾರಿನೂ ಚೆನ್ನಾಗಿ ಕಟ್ ಮಾಡಿಕೊಡುತ್ತೆ. ಆನಿಯನ್ ಕೂಡ ಇದರಲ್ಲಿ ಹಾಕಿರೋದು ನಾನು. ಸೊ ಇದನ್ನೇ ತರಿಸಿರೋದು. ಎಲ್ಲ ಕೊಟ್ಟಿರ್ತಾರೆ ಕಟ್ ಮಾಡೋದಕ್ಕೆ, ತುರಿಯೋದಕ್ಕೆ, ಆ ಥರದಕ್ಕೆ, ಸ್ಲೈಸ್ಗೆ ಎಲ್ಲ. ಸೊ ಇವಾಗ ಇದನ್ನ ತುರಿಯೋದಕ್ಕಲ್ವ, ಸೊ ಇದನ್ನ ಫಿಕ್ಸ್ ಮಾಡಬೇಕು. ಇದಕ್ಕೆ ಫಿಕ್ಸ್ ಮಾಡಿ ಆಮೇಲೆ ಇದನ್ನು ಇದರೊಳಗಡೆ ಹಿಂಗೆ ಹಾಕೋದು ಈ ಥರ. ಇದಕ್ಕೆ ಇದನ್ನ ತೊಗೊಂಡು ನೆಕ್ಸ್ಟ್ ಇದಕ್ಕೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಆಮೇಲೆ ಇದಕ್ಕೆ ನೆಕ್ಸ್ಟ್ ಕ್ಯಾಪ್ ಕೊಟ್ಟಿದ್ದಾರೆ, ಇದು ಹಾಕಿ ಇಲ್ಲಿ ಲಾಕ್ ಇರುತ್ತೆ, ಇದನ್ನು ಲಾಕ್ ಮಾಡ್ಕೊಬಿಡ್ಬೇಕು. ಬೀಟ್ರೂಟ್ನ ಇದರಲ್ಲಿ ಇಟ್ಟು ಕೊಟ್ಟಿರ್ತಾರೆ ಪ್ರೆಸ್ ಮಾಡೋದಕ್ಕೆ. ಅದನ್ನು ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ಆಯಿತು. ಸೊ ಇದನ್ನು ಇಟ್ಟು ಕಿರಣ್ಗೆ ತುಂಬ ದಿನದಿಂದ ಫುಡ್ ಪ್ರಾಸೆಸರ್ ತೊಗೊಬೇಕಂತ ತುಂಬ ಇಷ್ಟ ಆಯಿತು. ನಾನೇ ಬೇಡ ಅಂತ ಸುಮ್ಮನೆ ಡಿಲೇ ಮಾಡ್ತಾಯಿದ್ದೆ. ಬಟ್ ಈ ಸರಿ ಸಡನ್ನಾಗಿ ಆನ್ಲೈನ್ ನಾನು ಹಾಗೆ ಸುಮ್ಮನೆ ಏನೋ ಮಾತಾಡ್ತಾ ಇರಬೇಕಾದ್ರೆ ಹಳೆ ಮಿಕ್ಸಿದು ಸ್ವಲ್ಪ ಆಚೆ ಬಂದುಬಿಟ್ಟಿದ್ದು ಮಿಕ್ಸಿಗೆ ಹಾಕಬೇಕಾದ್ರೆ. ಸರಿ ಅಂದ್ಬಿಟ್ಟು ಏನಿದು ಈ ಥರ ಆಗ್ಬಿಟ್ಟಿದೆ ಅಂತ ತಕ್ಷಣ ಅದೇನೋ ಹಾಳಾಗ್ಬಿಟ್ಟಿದೆ, ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಆವಾಗಲೇ ಆರ್ಡ್ರ್ ಮಾಡಿಬಿಟ್ರು. ಸೊ ನೆಕ್ಸ್ಟ್ ಡೇನೇ ಡೆಲಿವರಿ ಆಯಿತು. ತುಂಬ ಚೆನ್ನಾಗಿದೆ. ಟೆಫಲ್ ಅಂತ ಕಂಪ್ನಿ. ಇದರಲ್ಲಿ ಸ್ಲೈಸ್ ಮಾಡ್ಬೋದು, ತುರಿಯೋದು ಮತ್ತು ಹಿಟ್ಟು ಕಲಿಸ್ಬೋದು, ಮತ್ತು ಚಾಪಿಂಗ್ ಮಾಡೋದಕ್ಕೆ ಎಷ್ಟೊಂದು ವೆರೈಟೀಸ್ ಎಲ್ಲ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾನು ತುರಿಯೋದು ಮತ್ತು ಚಾಪಿಂಗ್ ಎಲ್ಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಹಿಟ್ಟು ಇನ್ನೂ ಕಲಿಸೋದು ಇನ್ನೂ ಟ್ರೈ ಮಾಡಿಲ್ಲ, ಹೇಗೆ ಬರುತ್ತೆ ಎಲ್ಲ ಗೊತ್ತಿಲ್ಲ, ನೋಡಬೇಕು. ಅದು ಕೂಡ ನೋಡಿ, ಜಸ್ಟ್ ಒಂದು 5 ಸೆಕೆಂಡ್ಸ್ಗೆ ಇಷ್ಟೊಂದು ತುರಿದಿರೋದು. ನಾವೇನಾದರೂ ಮ್ಯಾನುವಲಿ ತುರಿಬೇಕು ಹಾಗೆ ಅಂದರೆ 1-2 ಬೀಟ್ರೂಟ್ ತುರಿಬೇಕಾದ್ರೆ ಏನೇನೋ 10-15 ನಿಮಿಷ ಆಗುತ್ತೆ, ಕೈ ನೋವು ಬರೋ ಥರ. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು ತುರಿಯೋದು, ಎಷ್ಟು ಬೇಗ ಎಷ್ಟು ನೀಟಾಗಿ ತುರಿದಿದೆ ಅಂತ. ಸೊ ಈ ಥರ ಇದ್ರೆ ಸ್ಯಾಲಡ್ ಮಾಡೋದಕ್ಕೆ ಅಥವಾ ನಾವೇನಾದರೂ ರಾಗಿ ರೊಟ್ಟಿ ಮಾಡ್ತೀವಿ ಅಂದಾಗ ಇದೆಲ್ಲ ತರಕಾರಿ ಆ್ಯಡ್ ಮಾಡೋದಕ್ಕೆ ತುರಿದಿರೋದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಅನಿಸ್ತು ಸ್ಟಾರ್ಟಿಂಗ್ ಬೇಡ, ಏನಕ್ಕೆ ಇಷ್ಟೊಂದು ಖರ್ಚು ತೊಗೊಂಬರೋದು ಅಂತೆಲ್ಲ ಅಂತ ಇದ್ದೆ. ಬಟ್ ಇದೆಲ್ಲ ನೋಡಿದ್ಮೇಲೆ ಇಷ್ಟ ಆಯಿತು, ಸರಿ ತೊಗೊಂಬಂದಿದ್ದಕ್ಕೂ ಸ್ವಲ್ಪ ವರ್ತ್ ಅಂತ ಅನಿಸ್ತು. ಸೊ ಇನ್ನು ಒಗ್ಗರಣೆ ಕೊಟ್ಟಿದ್ನಲ್ಲ ಈರುಳ್ಳಿ, ಅದು ಫ್ರೈ ಆದಮೇಲೆ ಅದಕ್ಕೆ ಮತ್ತೆ ತುರಿದಿರೋಂಥ ಬೀಟ್ರೂಟ್ ಆ್ಯಡ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಅರಶಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಕುಕ್ ಮಾಡಿದ್ರೆ ರೆಡಿ ಆಗುತ್ತೆ. ಏನೇ ಇದ್ರೂ ಇವಾಗ ಏನೋ ಮುಂದೆ ಸ್ಕೂಲ್ ಸ್ಟಾರ್ಟ್ ಆದರೂ ಕೂಡ ಬೇಗ ರೆಸಿಪಿ ಏನಾದರೂ ಮಾಡಬೇಕು ಅಂದಾಗ ಹೆಲ್ಪ್ ಆಗುತ್ತೆ, ಸರಿ ಇರಲಿ ಅಂತ ಅನಿಸ್ತು. ನನಗಂತೂ ಸಖತ್ ಇಷ್ಟ ಆಯಿತು, ವರ್ತ್ ಅಂತಲೂ ಕೂಡ ಅನಿಸ್ತು. ಸೊ ಯಾನ ಅಮ್ಮ ಮನೆಗೆ ಹೋಗಿದ್ದಾಳಲ್ಲ, ಮನೆ ಫುಲ್ ಒಂಥರ ಸೈಲೆಂಟ್ ಅನ್ನೋ ಥರ ಇತ್ತು, ಏನೋ ಒಂಥರ ಮಿಸ್ಸಿಂಗ್ ಥರ ಇತ್ತು. ಆದರೂ ಹಾಗೆ ಕೆಲಸ ಕೂಡ ಬೇಗನೆ ಆಗ್ತಾಯಿತ್ತು ಕೂಡ. ಇನ್ನು ಪಲ್ಯ ಕೂಡ ರೆಡಿ ಆಯಿತು. ಕಿರಣ್ ಕೂಡ ಆಫೀಸಿಂದ ಬರ್ತಾರಿನ್ನ. ಅವ್ರಿಗೆ ಗೊತ್ತಿಲ್ಲ ಯಾನ ಅಲ್ಲಿ ಹೋಗಿದ್ದಾಳೆ, ಅಮ್ಮ ಮನೆಗೆ ಕಳಿಸಿದ್ದೀನಿ ಅಂತ. ಸೊ ಅವ್ರಿಗೆ ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಬಂದಮೇಲೆ ಅವ್ರ ರಿಯಾಕ್ಷನ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಎಲ್ಲಿ ನಿನ್ನ ಮಗಳು? ನಿಜವಾಗ್ಲೂ ಗೊತ್ತಾ? ಹಾಂ, ನಿಜವಾಗ್ಲೂ ಹೋಗಿದ್ದಾಳೆ? ನಿನಗೇನು ಅನಿಸುತ್ತೆ? ಹೋಗಿದ್ದಾಳು. ಇಲ್ಲ ಮಂಜು ಬಂದು ಕರ್ಕೊಂಡು ಹೋಗಿದ್ದಾನೆ. ಹುಡುಕ್ತಾ ಇದೀಯಾ? ಮಿಸ್ ಮಾಡ್ತಿದೀಯಾ? ಹಾಂ, ಹುಡುಕ್ತಾ ಇದ್ದಾರೆ ಅನಿಸುತ್ತೆ, ಇದ್ದಾರೆ ಅಂತ ಪಾಪ ಅವರು. ನಿಜವಾಗ್ಲೂ ಹೋಗಿದ್ದಾಳೆ, ಬಟ್ ಅವ್ರು ಹೋಗಿಲ್ಲ ಅಂದ್ಕೊಂಡಿದ್ದಾಳೆ. ಯಾಕಂದ್ರೆ ಅವಳು ಯಾವತ್ತೂ ಆ ಥರ ಹೋಗೋಳಲ್ಲ, ಅದಕ್ಕೆ. ನೋಡೋಣ, 7:15 ಆಗಿದೆ.
ನೋಡ್ದ ಅವಳು ಫ್ರೆಂಡ್ ಇದ್ದಾಳೆ ಅದಕ್ಕೆ ಅವಳು ಅಲ್ಲಿ. ಹಾಯ್ 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 ಎಸ್ಟರ್. ಕಮ್ ಅಂತೆ. ನೀನೇನು ನಾನು ಮಾತಾಡಿಸ್ಬೇಡ ಹೋಗು. ನೀನೇನು ಮಾತಾಡಿಸ್ಬೇಡ ಈಗ. ಜೊತೆ ಮಾತಾಡಕ್ ಮಾಡಿದ್ದು ಪಾಪ ಬಂದಾಗಲ್ಲ ಇಲ್ಲಲ್ಲ ಮತ್ತೆ. ದೀಪ ಅಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ನಾವು. ಹಾಂ ಹಾಂ ಹೋಗೋಣ. ಅಲ್ಲಿ ಐಸ್ ಕ್ರೀಮ್ ಇದೆ ಅಲ್ಲ ಸ್ಟಿಕ್, ಅಲ್ಲಿ ಹೋಗೋಣ ಬಾ. ಅವಳಿಗೆ ಇಲ್ಲ ಇವಾಗ, ಆರಾಮಾಗಿ ಎಷ್ಟೊತ್ತು ತಿನ್ಬೋದು. ಕತ್ಲಾಗಿದೆ ಅಂತ. ಜಾರಬಂಡಿ ಆಡ್ತಾ ಇದೀಯಾ? ಸರಿ ಬಾಯ್ ದೀಪ, ಹೋಗ್ಬಿಟ್ಟು ಬರೋಣ ಬೇಗ. ಅಲ್ಲಿ ಅವ್ಳು ಬರೋಷ್ಟರಲ್ಲಿ ತಿನ್ಬಿಟ್ಟು ಬರೋಣ. ಕಿರ್ಚದ್ ನೋಡವಳು. ಸರಿ ಬಾಯ್ಯ. ಹಾಂ ಏನು 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 ಇಂಜೆಕ್ಷನ್ ಚೂಸ್ತಾಳಂತೆ ನಿನಗೆ. ಇಂಜೆಕ್ಷನ್ ಸುತ್ತೀಯಾ? ಬಿಟ್ಟು ತಿಂದ್ರೆ. ಸರಿ ನಾನು ಇವಾಗ ಹೋಗ್ತೀನಿ. ಅವಳಿಗೆ ಇದು ದೀಪ ಆಪಲ್ ಕೇಕ್ ತಂದಿರೋದು ತೋರಿಸಿಲ್ಲ ಅಲ್ಲ. ಅವಳು ಅಲ್ಲೇ ಆಪಲ್ ಮಲ್ಕೊಂತಾಳಂತೆ. ಕೇಕ್ ತಗೊಂಬ ತೋರಿಸಿ ನೋಡೋಣ. ಇವಾಗ ಬರ್ತೀವಿ ಅಂದ್ರೆ ಕರ್ಕೊಂಬರ್ತೀಯ ಹೋಗಿ? ಕರ್ಕೊಂಬರ್ತೀನಿ. ನೀನು ಇದೆಯಲ್ಲ ನೀನು ಅಲ್ಲಿ ಒಂದಿನ ಮಲ್ಕೊಂತಿ ಅಂತ ಹೋಗಿದ್ದಾಳೆ. ಅವಳು ಮೈಂಡ್ ಇದು ಮಾಡ್ತಿದ್ದಾರೆ ನೋಡಿ. ಹಾಂ ಆಯ್ತು ಮಲ್ಕೋ ಅಲ್ಲೇ. ಇಲ್ಲಿ ನೋಡಿಲ್ಲಿ. ಆಮೇಲೆ ಬರ್ತೀನಿ, ನೀನು ಆಟ ಆಡ್ ಫಸ್ಟು. ನಾನು ಆಮೇಲೆ ಬರ್ತೀನಿ, ಹೋಗಿ ನಿನ್ಗೆ ಯಾಕೆ. ತಿನ್ಬೇಕದ್ ನಂತು. ಸೊ ರಾತ್ರಿ ಊಟಕ್ಕೆ ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ಬಾಳೆಹಣ್ಣು ಶ್ರೀಕರಣೆ ಮಾಡಿದ್ದೆ, ತಿನ್ಕೊಂಡ್ವಿ. ಹಾಗೆ ಈಗ ಆಟ ಆಡ್ಕೊಂಡಿದ್ಲು. ಈ ಕಿರಣ್ ವಿಡಿಯೋ ಕಾಲ್ ಮಾಡಿಬಿಟ್ಟು ಅದು ಇದು ಅಂತ ಹೇಳ್ಬಿಟ್ರಲ್ಲ, ಸೊ ಅವಳು ಸ್ವಲ್ಪ ಏನೋ ಬರ್ತೀನಿ ಅಂತ ಇದ್ಲಂತೆ. ಅಲ್ಲೇ ಮಲ್ಕಂತ್ಯಾ? ಸರಿ. ನಮಗೇನ್ ಮಾಡಿಲ್ಲ ಗೊತ್ತಾ, ಹೊರಗಡೆ ಆಡಕತ್ತಿದ್ಲ ನಮ್ಮ ಸುಮ್ನೆ ನಾಟಕ ಅಂತ. ಹೋಗಲ್ಲ ಸುಮ್ನೆ ನಾಟಕ. ಕಳ್ಳಿ ಏನ್ ತಿಂತಾ ಇದೀಯ? ಅಯ್ಯೋ ಏನದು? ಪೂರಿ ಜೊತೆ ಶ್ರೀಕರ್ಣಿನಾ? ಏನಮ್ಮ ಜಂಪಿಂಗ್ ಮಾಡ್ದ? ಎಲ್ಲಿ? ರೂಮಲ್ಲಿ ಹೊಸ ಬೆಡ್ ಬಂದಿದೆಯಲ್ಲ ಅದಕ್ಕೆನಾ?
ಅವಳು ಹೋಗಿದ್ದೆ ಸಾಯಂಕಾಲ 6:30 ಹಂಗೆ ಹೋಗಿದ್ದು. ಇನ್ನು ಆರಾಮಾಗಿ ಚೆನ್ನಾಗಿ ಆಟ ಆಡಿದ್ದಾಳೆ ಎಲ್ಲ ಮಕ್ಕಳ ಜೊತೆ, ಬೆಡ್ ಮೇಲೆಲ್ಲ ಜಂಪ್ ಮಾಡಿದ್ದೀನಿ ಅಂತ ಹೇಳಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಇನ್ನು ಹಸುವಾಗ್ಬಿಟ್ಟಿತ್ತಂತೆ. ಕೇಳಿದ್ಲಂತೆ ಅವಳಂಗೆ ಮೊಮ್ಮ ಬೇಕು ಅಂತ. ಸೊ ಅದಕ್ಕೆ ಅಮ್ಮ ಪೂರಿ ಮಾಡಿದ್ರು. ಪೂರಿ ಅಂದರೆ ಇನ್ನೂ ಅವಳಿಗೆ ತುಂಬಾ ಇಷ್ಟ. ಅದ್ರ ಜೊತೆ ಬನಾನಾಯಿಂದ ಶ್ರೀಕಣಿ ಮಾಡಿದ್ರು ಇನ್ನೂ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಪೂರಿ ಮತ್ತು ಶ್ರೀಕಣಿ ತಿಂತಾಯಿದ್ಲು. ಹಾಗೆ ನಾವು ಬೇರೆ ಕಿರಣ್ ವಿಡಿಯೋ ಕಾಲ್ ಮಾಡಿ ಹೇಳ್ಬಿಟ್ರಲ್ವ ಈ ಥರ ನಾವು ಹಂಗೆ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ. ಯಾಕಂದರೆ ಕಿರಣ್ ಕೂಡ ತುಂಬ ಮಿಸ್ ಮಾಡ್ತಾಯಿದ್ರು ಅವಳು. ಇಲ್ಲಾಂದರೆ ಮನೆ ಏನೋ ಒಂಥರ ಫುಲ್ ಸೈಲೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಕಿರಣ್ ಕೂಡ ತುಂಬ ಬೇಜಾರಾಗಿದ್ರು. ಹಾಗೆ ಏನೋ ಅಳ್ತಾ ಇದ್ಲು ಅಂತ ಅಮ್ಮ ಕಾಲ್ ಮಾಡಿದ್ರು. ಈಗ ಇಲ್ಲಿ ನೋಡಿ, ಇಲ್ಲಿ ಏನ ತೋರ್ಸಕ್ಕಿನ ಇವು ನೋಡಿಲ್ಲಿ ಅಯ್ಯೋ ಅಯ್ಯೋ ಇಲ್ಲಿ ನೋಡಿಲ್ಲಿ ಏನವು ಇಲ್ಲಿ ನೋಡಿಲ್ಲಿ ಮಾತಾಡಲ್ಲ. ರಾತ್ರಿ 11 ಗಂಟೆ ಆಗಿದೆ. ಓಡ್ತಾ ಇದ್ದೀವಿ ಕರ್ಕೊಂಬರೋದಕ್ಕೆ. ಆಳ್ತದಳು ಫುಲ್ಲು ಪಾಪ ಕಿರಣು. ಇದ್ದೆ ಬಾ ಇಟ್ಟೆಲ್ಲ ಆಫ್ ಮಾಡಿ ನಾವು ಮಲ್ಕೊಂಡೇ ಬಿಟ್ಟಿದ್ವಿ. ನಡಿ ಹೊರಡೋಣ. ಅಲ್ಲೋಗ್ಬಿಟ್ಟು ಲೈಟ್ ಆನ್ ಮಾಡು. ಕಿರಣು ತುಂಬ ಮಿಸ್ ಮಾಡ್ತಾ ಇದ್ರು. ಮನೆಯೆಲ್ಲ ನೋಡು ಅವಳು ಇಲ್ಲದೆ ಎಷ್ಟು ಬೇಕೋ ಅಂತ ಇದೆ. ಸೌಂಡ್ ಇಲ್ಲ ಏನಿಲ್ಲ. ಕಿರಣ್ ಅದೇ ಹೇಳ್ತಾ ಇದ್ದಿದ್ದು ಅವಾಗಿಂದ, ಏನೋ ಇಲ್ಲ ಅಂದರೆ ಹೆಂಗೆ ಸೈಲೆಂಟ್ ಅಂತ. ಸೊ ಆಯಿತು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿ ಮಲ್ಕೊಂಡಿದ್ವಿ. ಇನ್ನು ಓಡಬೇಕು, ಏನಂಗೆ ಕರ್ಕೊಂಬರಕ್ಕೆ ನೋಡಿ ಟೈಮ್. ರಾತ್ರಿ ಇಷ್ಟ ಆಗಿದೆ. ಕಿರಣ್ ಲೈಟ್ ಆನ್ ಮಾಡು. ಸೊ ಹೋಗಿ ಕರ್ಕೊಂಬರೋಣ ಬನ್ನಿ. ಏಯ್ ಸುಂದ್ರಿ, ಇಲ್ಲಿ ನೋಡಿಲ್ಲಿ ದೊಡ್ಡದಾಗ ಆವಾಗಲೇ ಹೇಳ್ದೆ. ಪಪ್ಪ ಬಿಡು, ನೀನು ಹೇಳ್ದೆ ಆವಾಗಲೇ ಏನು ಹೇಳ್ದೆ? ಅಜ್ಜಿ ಥರ ಮಲ್ಕೋತೀನಿ ಅಂದೆ ತಾನೆ, ಮತ್ತೆ ಯಾಕೆ ಅಳ್ತಾ ಇದ್ದೆ? ಪಪ್ಪ ಬರಲಿಲ್ಲ, ಪಪ್ಪ ಬಂದಿಲ್ಲ ಇವಾಗ. ಕಳ್ಳಿ ಎಷ್ಟು ಇಲ್ಲ ಮಮ್ಮಿ, ನಾನು ಇರ್ತೀನಿ, ಎಲ್ಲ ರೆಕಾರ್ಡ್ ಐತೆ ನೀನು ಹೇಳಿರೋದು. ತಗೊಂಬ ಬ್ಯಾಗ್ ತಗೊಂಬ. ನಾ ಏನೋ ಕರ್ಕೊಂಬಂದ್ವಿ. ಇಬ್ಬರು ಮಧ್ಯೆ ಮಲ್ಕೊಬಿಡ್ತಾಳೆ. ಆವಾಗಲೇ ಅವಳಿಗೆ ತುಂಬ ಚೆನ್ನಾಗಿ ನಿದ್ದೆ ಬರೋದಕ್ಕೆ ನಾನು ಹಗ್ ಮಾಡಿಕೊಂಡು ಕಾಲು ಮೇಲೆ ಹಾಕ್ಕೊಂಡು ಎಲ್ಲ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಈ ಥರ ಇತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.